ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಚಿತಾರಾಜ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಕೊಲ್ಲಾಪುರ್ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದಿದ್ದೀವಿ. 51 ಶಕ್ತಿಪೀಠಗಳಲ್ಲಿ ಒಂದಾದ ಮಹಾಲಕ್ಷ್ಮಿ ಟೆಂಪಲ್ ಇದು. ಈ ಟ್ರೈನ್ ಬಂದ್ಬಿಟ್ಟು ತಿರುಪತಿ ಕೊಲ್ಲಾಪುರ ಎಕ್ಸ್ಪ್ರೆಸ್ಸು. ಹೊಸಪೇಟೆಯಿಂದ ಬೆಳಗ್ಗೆ 5:50ಕ್ಕೆ ಬಿಡ್ತೈತಿ. ಕೊಲ್ಲಾಪುರ 4 ಗಂಟೆಗೆ ಮುಟ್ಟುತ್ತೆ. ಕೊಲ್ಲಾಪುರ ರೈಲ್ವೆ ಸ್ಟೇಷನ್ನಿಂದ ಮಹಾಲಕ್ಷ್ಮಿ ಟೆಂಪಲ್ಗೆ 2.5 ಕಿಲೋಮೀಟರ್ ಇದೆ. ಮಹಾಲಕ್ಷ್ಮಿಗೆ ದಿನಾಲು ಹೂವಿನ ಅಲಂಕಾರದಿಂದ ಪೂಜಿಸಲಾಗುತ್ತದೆ. ಇಲ್ಲಿ ಕಾಣಿಸುತ್ತಿರುವ ಗೋಪುರ ಮಹಾಲಕ್ಷ್ಮಿ ಟೆಂಪಲ್ದು. ಈ ದೇವಾಲಯವನ್ನು ವಿಶ್ವದ ಲಕ್ಷ್ಮೀದೇವಿ ಅತ್ಯಂತ ಪವಿತ್ರವಾದ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಕೊಲ್ಲ ಎನ್ನುವ ಅಸುರನ ಹೆಸರಿನಿಂದ ಈ ನಗರಕ್ಕೆ ಕೊಲ್ಲಾಪುರ ಎಂದು ಹೆಸರು ಕರೆಯಲಾಯಿತು. ಲಕ್ಷ್ಮೀದೇವಿಯಿಂದ ವಿಶೇಷ ವರವನ್ನು ಪಡೆದ ನಗರ ಇದಾಗಿದೆ. ಈ ಸ್ಥಳದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನೆಲೆಸಿದ್ದಾಳೆ ಎಂದು ನಂಬಿಕೆ ಇದೆ. ಇಲ್ಲಿ ಮಹಾಲಕ್ಷ್ಮಿ ದೇವಾಲಯವು 51 ಶಕ್ತಿಪೀಠಗಳಲ್ಲಿ 18ನೇ ಸ್ಥಾನವನ್ನು ಪಡೆದಿದೆ. ದೇವಾಲಯದ ಇತಿಹಾಸವು ಇಲ್ಲಿನ ವಾಸ್ತುಶಿಲ್ಪದಂತೆಯೇ ಆಸಕ್ತಿದಾಯಕವಾಗಿದೆ. ವೈಕುಂಠದಲ್ಲಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ನಡುವಿನ ಕಾಳಗದೊಂದಿಗೆ ಸಂಬಂಧವನ್ನು ಹೊಂದಿದೆ. ಒಮ್ಮೆ ಭೃಗುಮುನಿಯು ಭಗವಾನ್ ವಿಷ್ಣು ವೈಕುಂಠದಲ್ಲಿ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಾಗ ಹೋಗಿ ವಿಷ್ಣುವಿನ ಎದೆಗೆ ತನ್ನ ಕಾಲುಗಳಿಂದ ಒದೆಯುತ್ತಾನೆ. ಆದರೆ ವಿಷ್ಣು ಭೃಗುಮುನಿಗೆ ಯಾವುದೇ ಶಾಪವಾಗಲಿ ಕೋಪದ ಮಾತುಗಳನ್ನಾಗಲಿ ಆಡುವುದಿಲ್ಲ. ಬದಲಾಗಿ ಆತಿಥ್ಯವನ್ನು ತೋರಿಸುತ್ತಾನೆ. ಭೃಗು ಮಹರ್ಷಿ ವಿಷ್ಣುವನ್ನು ಅವಮಾನಿಸಿದರೂ ವಿಷ್ಣು ಅವರನ್ನು ಗೌರವಿಸುವುದನ್ನು ಕಂಡು ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ ಮತ್ತು ವಿಷ್ಣುವಿನೊಂದಿಗೆ ಜಗಳ ಮಾಡಿಕೊಂಡು ವೈಕುಂಠದಲ್ಲಿ ತೊರೆದು ಭೂಲೋಕದಲ್ಲಿ ನೆಲೆಸುತ್ತಾಳೆ. ಆ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಭೂಮಿಯಲ್ಲಿ ನೆಲೆಸಿದ ಸ್ಥಳವೇ ಈ ಕೊಲ್ಲಾಪುರ ಮಹಾಲಕ್ಷ್ಮಿ. ಲಕ್ಷ್ಮೀದೇವಿಯು ಪರಮ ಜ್ಞಾನಿಯೂ ಪರಮ ಪತಿಯೂ ಆಗಿರುವುದರಿಂದ ವಿನಾಕಾರಣ ಈ ಪಟ್ಟಣದಲ್ಲಿ ಬಂದು ನೆಲೆಸಿದ್ದಾಳೆ. ದೇವರು ಮತ್ತು ದೇವತೆಗಳು ಯಾವುದೇ ಕಾರ್ಯವನ್ನು ಮಾಡಿದರೂ ಅದರ ಹಿಂಸೆ ಜನಸಾಮಾನ್ಯರ ಕಲ್ಯಾಣದ ಉದ್ದೇಶವಿರುತ್ತದೆ. ಇಲ್ಲಿಯೂ ಕೂಡ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಬರಲು ಒಂದು ಬಲವಾದ ಕಾರಣವಿದೆ. ದಂತಕಥೆಯ ಪ್ರಕಾರ ಕೊಲ್ಲಾಪುರದಲ್ಲಿ ಕೊಲ್ಲ ಎನ್ನುವ ರಾಕ್ಷಸನಿದ್ದನು. ಅವನು ಅಲ್ಲಿ ಜನರಿಗೆ ಅನೇಕ ಬಾರಿ ತೊಂದರೆಯನ್ನು ನೀಡುತ್ತಿದ್ದನು. ಈ ಸ್ಥಳದಲ್ಲಿ ಕೊಳಕ್ಕೆ ಬಂದು ಅಲ್ಲಿನ ಎಲ್ಲ ನೀರು ಕುಡಿದು ಜನರಿಗೆ ಜಾನುವಾರುಗಳಿಗೆ ನೀರೇ ಇಲ್ಲದಂತೆ ಮಾಡಿದನು. ರಾಕ್ಷಸನ ಕಾಟದಿಂದ ಬೇಸತ್ತ ಜನರು ಪಾರ್ವತಿ ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ. ಇದನ್ನು ಗಮನಿಸಿದ ಲಕ್ಷ್ಮೀದೇವಿಯು ಭೂಮಿಗೆ ಬರಲು ಉದ್ದೇಶದಿಂದ ವಿಷ್ಣುವಿನೊಂದಿಗೆ ಜಗಳ ಮಾಡಿಕೊಂಡು ಬರುತ್ತಾಳೆ. ನಂತರ ಅವಳು ಭೂಮಿಯಲ್ಲಿ ಕೊಲ್ಲ ಎನ್ನುವ ರಾಕ್ಷಸನನ್ನು ಕೊಲ್ಲಲು ಮುಂದಾಗುತ್ತಾಳೆ. ಸಾಯುವ ಮೊದಲು ಅವನು ತನ್ನನ್ನು ಕ್ಷಮಿಸುವಂತೆ ಬೇಡಿಕೊಂಡು ಮತ್ತು ಈ ಸ್ಥಳಕ್ಕೆ ನನ್ನ ಹೆಸರನ್ನು ಇಡಬೇಕೆಂದು ನನ್ನ ಆಸೆಯನ್ನು ದಯವಿಟ್ಟು ನೆರವೇರಿಸು ಎಂದು ದೇವಿಯಲ್ಲಿ ಕೇಳಿಕೊಳ್ಳುತ್ತಾನೆ. ಹೀಗಾಗಿ ನಗರವು ಕೊಲ್ಲ ಅಥವಾ ಕೊಲ್ಲಾಸುರ ಎಂಬ ರಾಕ್ಷಸನಿಂದ ಕೊಲ್ಲಾಪುರ ಎಂದ ಹೆಸರು ಬಂದಿದೆ. ಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರು ಕೊಲ್ಲಾಪುರ ಪ್ರದೇಶದಲ್ಲಿ ಶಾಶ್ವತವಾಗಿ ನೆಲೆಸಿರುತ್ತಾರೆ ಮತ್ತು ಮಹಾಪ್ರಳಯ ಕಾಲದಲ್ಲೂ ಅವರು ತಮ್ಮ ಜೊತೆಯನ್ನು ಬಿಡುವುದಿಲ್ಲ. ಕೊಲ್ಲಾಪುರ ಪ್ರದೇಶವನ್ನು ತಾಯಿ ಜಗದಾಂಬ ತನ್ನ ಬಲಗೈಯಲ್ಲಿ ಹಿಡಿದಿದ್ದಾಳೆ ಎಂಬ ನಂಬಿಕೆಯೂ ಇದೆ. ಆದ್ದರಿಂದ ಪ್ರದೇಶದ ಎಲ್ಲವೂ ವಿನಾಶದಿಂದ ರಕ್ಷಿಸಲ್ಪಟ್ಟಿದೆ. ಭಗವಾನ್ ವಿಷ್ಣುವು ಈ ಪ್ರದೇಶವನ್ನು ವೈಕುಂಠಕ್ಕಿಂತ ಹೆಚ್ಚಾಗಿ ಆರಾಧಿಸುತ್ತಾನೆ, ಏಕೆಂದರೆ ಇದು ತನ್ನ ಪತ್ನಿ ಲಕ್ಷ್ಮಿಯ ಮನೆಯಾಗಿದೆ. ನೀವಿವಾಗ ನೋಡ್ತಾ ಇರುವ ದೇವಾಲಯ ಭಗವಾನ್ ವಿಷ್ಣುವಿನ ದೇವಾಲಯ. ಈ ದೇವಸ್ಥಾನಕ್ಕೆ 5 ಗೋಪುರಗಳಿವೆ. ನೀವಿಲ್ಲಿ ನೋಡ್ಬೋದು. ಇದು ರಾತ್ರಿ 9 ಗಂಟೆ ಸುಮಾರಿನಲ್ಲಿ ಮಾಡಿರೋ ವಿಡಿಯೋ ಇದು.
ಲೈಟಿಂಗ್ಸ್ ಎಲ್ಲ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ದೇವಸ್ಥಾನದ ಸುತ್ತಲೂ 4 ದ್ವಾರ ಬಾಗಿಲುಗಳಿವೆ. महागणपति परमंच पूजनंच करिष्ये कलश शंख घंटा वर्णादि दीप देवतादि पूजनमहं करिष्ये. अपना हाथ ऊपर हो गया. ನಾವಿವಾಗ ನೋಡೋಕೆ ಬಂದಿರೋ ಪ್ಲೇಸು ರಾಂಕಾಳ್ ಲೇಕ್ ವ್ಯೂ. 8ನೇ ಶತಮಾನಕ್ಕೂ ಮೊದಲು ರಾಂಕಾಲವು ಕಲ್ಲಿನ ಗಣಿಯಾಗಿತ್ತು. 9ನೇ ಶತಮಾನದಲ್ಲಿ ಭೂಕಂಪವು ರಾಂಕಾಲ್ ಸರೋವರಕ್ಕೆ ಅಪಾರವಾದ ರಚನಾತ್ಮಕ ಹಾನಿ ಉಂಟು ಮಾಡಿತು. ಇದರಿಂದ ಭೂಗತ ಮೂಲದಿಂದ ನೀರು ಸಂಗ್ರಹವಾಗಿ ರಾಂಕಾಲ ಸರೋವರವನ್ನು ರೂಪಿಸಿತು. ಈ ಐತಿಹಾಸಿಕ ಸರೋವರವನ್ನೊಂದಿಗೆ ಹಿಂದೂ ದೇವಾಲಯವನ್ನು ಹೊಂದಿದೆ. ಹಿಂದೂ ನಂಬಿಕೆಗಳ ಪ್ರಕಾರ ಶಿವನು ನದಿಯನ್ನು ಬಳಸುತ್ತಾನೆ. ಸರೋವರದ ಕಡೆಗೆ ಒಂದೇ ಗೋಧಿ ಕಾಳನ್ನು ಸರಿಸುತ್ತಾನೆ ಮತ್ತು ಪ್ರತಿದಿನ ಒಂದು ಅಕ್ಕಿ ಕಾಳಿನ ದೂರವನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ. ಶಿವನು ರಾಂಕಾಲವನ್ನು ತಲುಪಿದರೆ ಮಹಾಪ್ರಳಯ ಪ್ರಾರಂಭವಾಗುತ್ತದೆ ಎಂದು ಹಿಂದೂ ನಂಬಿಕೆಗಳ ಹೇಳುತ್ತವೆ. ಇಷ್ಟೊತ್ತು ನಾವು ರಾಂಕಾಳ್ ಲೇಕ್ ವಿಶೇಷತೆ ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿಯ ವಿಶೇಷತೆಯನ್ನು ತಿಳಿದುಕೊಂಡಿದ್ದೀವಿ. ಇನ್ನೂ ಹಲವಾರು ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.